ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಅಟ್ ಪ್ರೆಸೆಂಟ್ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ. ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡಬೇಕಿತ್ತು, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಪಾಪು ಹುಷಾರಿರಲಿಲ್ಲ, ವಿಡಿಯೋನ ಎಡಿಟ್ ಮಾಡೋಕ್ಕಾಗಿಲ್ಲ. ಅವನು ತುಂಬಾ ಅಳ್ತಾ ಇದ್ದ. ಫೀವರ್, ಸ್ವಲ್ಪ ಕೋಲ್ಡ್ ಕಾಫೆಲ್ಲ ಇತ್ತು. ಇವಾಗಂತೂ ಮಕ್ಕಳಿಗೆ ಇದು ಕಾಮನ್, ವೈರಲ್ ಫೀವರ್ ಕಾಮನ್ ಆಗಿಬಿಟ್ಟಿದೆ. ಆದಷ್ಟು ಮನೇಲಿ ಹುಷಾರಾಗಿರೋದು ಬೆಸ್ಟು. ಔಟ್ಸೈಡಿಂದ ಬಂದ ತಕ್ಷಣ ಸ್ವಲ್ಪ ಮಕ್ಕಳನ್ನ ಎತ್ಕೋಬೇಕಾದ್ರೆ ಕೈಯೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಹಾಸ್ಪಿಟಲ್ಗೆ ಹೋಗಿದ್ವಿ. ಸೊ ಎಲ್ಲರಿಗೂ ಚಿಕ್ಕ ಚಿಕ್ಕ ಎಲ್ಲ ಸೇಮ್ ಮಕ್ಕಳಿಗೇನೆ, ಚಿಕ್ಕ ಮಕ್ಕಳಿಗೇನೆ ವೈರಲ್ ಫೀವರು, ಎಲ್ಲ ಕೋಲ್ಡು ಕಾಫು. ಇವತ್ತದ್ದು ತುಂಬಾ ಹೆಡ್ಟೆಕ್ ಅಂತಲೇ ಹೇಳ್ಬೋದು. ಹಾಸ್ಪಿಟಲ್ಗೆ ಹೋಗಿ ಬೆಳಗ್ಗೆ 10 o'clockಗೆ ಅಷ್ಟು ರಶ್ ಇದ್ದರು. ನಾನು ಹೋಗ್ಬೇಕಾಗಿರೋ ಹಾಸ್ಪಿಟಲ್ ಇವತ್ತು ಸಂಡೇ, ಅವರು ಡಾಕ್ಟರ್ ಬರ್ತಾ ಇರಲಿಲ್ಲ. ಬೇರೆ ಯಾರೋ ಡ್ಯೂಟಿ ಡಾಕ್ಟರ್ ಇದ್ದರು. ಬೇಡ ಅಂದ್ಬಿಟ್ಟು ಇನ್ನೊಂದು ಕಡೆ ಹೋದ್ವಿ. ಅಲ್ಲದು ಸಿಕ್ಕಾಪಟ್ಟೆ ರಶ್ ಇದ್ದರು. ಏನು ಎಮರ್ಜೆನ್ಸಿ ತೊಗೊಂಡ್ರು ಅಷ್ಟು ಎಮರ್ಜೆನ್ಸಿ ಕೇಸ್ಗಳಿತ್ತು. ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಅದಕ್ಕೇ ಇವತ್ತು ನೆನ್ನೆ ನೈಟು ಕೂಡ ನಿದ್ದೆ ಮಾಡಿಲ್ಲ. ಇವತ್ತು ಅಲ್ಲಿ ಹೋಗೋದಾಯಿತು. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಾರಿ. ನಾಳೆ ಅಪ್ಲೋಡ್ ಮಾಡಬೇಕು. ಮತ್ತು ಯಾವುದು ಮಂಡೇ ಪಾಪದು ಅನ್ನಪ್ರಾಸನ್ನ ಮಾಡಿಸೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಅದರಲ್ಲಿ ಆದಷ್ಟು ನಾನು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ. ಯಾಕಂತಂದರೆ ನಾನು ಈಗ ನಮ್ಮ ಮನೆಯವರು ಒಂದ್ಸಲ ವೀಡಿಯೋ ಮಾಡ್ಕೊಡ್ತಾರೆ, ಒಂದ್ಸಲ ವೀಡಿಯೋ ಮಾಡ್ಕೊಡೋದೇ ಇಲ್ಲ. ಹೋಗಿ ಸುಮ್ಮನೆ ನೀನು ಅಂತ ಅಂದ್ಬಿಡ್ತಾರೆ. ನೋಡೋಣ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಹಾಕ್ತೀನಿ. ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಜಸ್ಟ್ ಅನ್ನ ಮತ್ತು ತುಪ್ಪ ತೊಗೊಂಡೋಗಿ ಅಲ್ಲಿ ತಿನ್ನಿಸ್ಕೊಂಡು ಬರೋದಷ್ಟೇ. ತುಂಬ ಏನು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ. ಯಾಕಂದರೆ ಅವ್ನಿಗೆ ಇನ್ನು ಫುಡ್ ಸ್ಟಾರ್ಟ್ ಮಾಡಬೇಕಲ್ವ, ಅದಕ್ಕಿಂತ ಮೊದಲು ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾಮಕರಣ ಆಗಿದ್ದರೆ ಅಲ್ಲೇ ಮಾಡ್ತಾಯಿದ್ದು. ಅನ್ನಪ್ರಾಶನ, ಅಕ್ಷರ ಅಭ್ಯಾಸ ಎಲ್ಲನೂ ಅಲ್ಲೇ ಮಾಡ್ತಾಯಿದ್ರು. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಇರೋದ್ರಿಂದ ಅದ್ಯಾವುದು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾಮಕರಣ ಮಾಡಿದ್ರೆ ಇದೆಲ್ಲ ಒಂದು ಸರಿ ಆಗಿಬಿಡುತ್ತೆ. ಆಮೇಲೆ ಬೇರೆ ತಲೆನೋವು ಇರೋದಿಲ್ಲ. ಸರಿ ಅಂತಂದ್ಬಿಟ್ಟು ಇವಾಗ ಮತ್ತೆ ನಾಳೆ ಬ್ಲಾಗ್ ಮಾಡ್ಕೊತೀನಿ, ಆದಷ್ಟು ಬ್ಲಾಗ್ ಮಾಡ್ಕೊತೀನಿ. ಮತ್ತು ಇನ್ನೂ ಒಂದು ಏನು ಅಂತಂದರೆ, ನಾನು ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಅಂದ್ಕೊಳ್ಳೋಕ್ಕೂ ಅದನ್ನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನನ್ನ ಒಂದು ನೆಕ್ಸ್ಟ್ ಬ್ಲಾಗ್, ಇಲ್ಲಾಂದರೆ ಅದರ ನೆಕ್ಸ್ಟ್ ಬ್ಲಾಗು ಈ ಥರ ಮನೇಲಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ಕ್ಲೂಡ್ ನನಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ಇವಾಗೆಲ್ಲ ಒಂದು ಸ್ವಲ್ಪ ಬಿಟ್ಟು, ಯಾಕಂದರೆ ಪಾಪುನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಇವಾಗ. ಅದರಿಂದ ಸ್ವಲ್ಪ ಇವಾಗ ಪಾಪು ಕಡೆ ಗಮನ ಕೊಡೋಣ, ದುಡಿಯೋದೇನು ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಅದರ ಒಂದು ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ಅದರಲ್ಲಿ ನನಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ. ತುಂಬ ಏನೇನು ಆಯಿತು ಅದನ್ನ ಆ ಒಂದು ಬ್ಲಾಗಲ್ಲಿ ನಾನು ಹೇಳ್ಕೊತೀನಿ. ಮತ್ತು ಈ ಬ್ಲಾಗ್ ಏನೇನಾಗಿದೆ ಅನ್ನೋದನ್ನೆಲ್ಲ ಅಟ್ಯಾಚ್ ಮಾಡ್ತೀನಿ, ನೋಡಿ. ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನಾನು ಟೊಮೆಟೊ ಗೊಜ್ಜು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಪಲಾವ್ ಸ್ಪೈಸಸ್ ಹಾಕ್ಕೊಂಡು ಅದಾದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಕಲರ್ ಜಾಸ್ತಿ ಬರಲಿ ಅಂದ್ಬಿಟ್ಟು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಎರಡು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಟೊಮೆಟೊ ಕುಕ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಯಾವಾಗಲೂ ಅಷ್ಟೇ ಯಾವುದೇ ಅಡುಗೆನಾದರೂ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ನಾನು ಗ್ರೇವಿ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅನ್ನೋದ್ರ ಮೇಲೆ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಒಂದು ಹದದಲ್ಲಿ ಬೇಕೋ ಅಷ್ಟಕ್ಕೆ ನೀವು ನೀರು ಹಾಕ್ಕೊಬೋದು. ಇಲ್ಲಿ ನಾನು ಮಸಾಲೆನ ಆಲ್ರೆಡಿ ಚಿಲ್ಲಿ ಪೌಡರ್ ಹಾಕಿದ್ನಲ್ವ, ಸ್ವಲ್ಪ ಧನಿಯಾ ಪೌಡರ್, ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಯಾವುದೇ ಅಡುಗೆಗಾದರೂ ಅಷ್ಟೇ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಬೆಲ್ಲನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು 2-3 ಕುದಿ ಕುದಿಸ್ಬಿಟ್ರೆ ಮುಗೀತು. ಮತ್ತು ಏನು ಗ್ಯಾಸ್ನ ಆಫ್ ಮಾಡಿ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ನಾನು ಹಾಕ್ಕೊತಾ ಇದ್ದೀನಿ, ಅಂದರೆ ಬೇಸನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ.
ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿಬಿಟ್ಟು ನೋಡಿ. ಕಡಲೆ ಹಿಟ್ಟು ಸಾಮಾನ್ಯವಾಗಿ ಯಾರೂ ಹಾಕೋದಿಲ್ಲ, ಬಟ್ ಈ ಥರ ಮಾಡಿ ನೋಡಿ ಒಂದು ಸಲ, ನಿಜ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೇಲೂ ಕೂಡ ಅಷ್ಟೇ ಸ್ವಲ್ಪ ಟೇಸ್ಟು ಒಂಥರ ಬೇರೆ ಥರ ಚೆನ್ನಾಗಿ ಕಾಣಿಸ್ತೆ, ಅಂದರೆ ಬೇರೆ ಥರ ಬರ್ತಾಯಿತ್ತು. ಇವಾಗ ಪೂರಿನ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒತ್ಕೋತಾ ಇದ್ದೀನಿ. ಪೂರಿನೇನು ಜಾಸ್ತಿ ಮಾಡ್ತಾಯಿಲ್ಲ ನಾನು, ಎಲ್ಲರಿಗೂ ಒಂದು 2-3 ಆಗೋ ಥರ, ಮತ್ತು ಸ್ವಲ್ಪ ಚಪಾತಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಫಸ್ಟೇ ಚಪಾತಿ ಥರ ಮಾಡಿಬಿಟ್ಟು ಅದಾದ ನಂತರ ಅದನ್ನೇ 4 ಭಾಗ ಮಾಡಿದ್ರೆ ಬೇಗನೆ ಹೋಗ್ಬಿಡುತ್ತೆ. 2 ಚಪಾತಿ ಒತ್ತಿದ್ರೇ ಮುಗೀತು. ಬಟ್ ಚಪಾತಿ ಅಂದರೆ ಪೂರಿಗೆ ಒತ್ತಬೇಕಂತಂದರೆ ಯಾವಾಗಲೂ ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಲೇಯರ್ ಥರ ಒತ್ತಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಾವು ಯಾವಾಗಲೂ ಅಷ್ಟೇ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡೋದು, ಮೈದಾ ಎಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾನು ಚಪಾತಿಗೂ ಅಷ್ಟೇ ನಮ್ಮ ಮನೇಲಿ ಮೈದಾ ತರೋದೇ ತುಂಬಾ ಕಡಿಮೆ. ಯಾವಾಗಾದರೂ ಅಂದರೆ ಏನಾದರೂ ಒಬ್ಬಟ್ಟು ಈ ಥರ ಮಾಡಿದ್ರೆ ಮಾತ್ರ ಮೈದಾ ಹಿಟ್ಟನ್ನ ಯೂಸ್ ಮಾಡ್ಬೋದು. ನೋಡ್ಬೋದು ಪೂರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈ ಥರ ಶೇಪಲ್ಲಿ ಒತ್ತಿದ್ರೆ ಸ್ವಲ್ಪ ಬೇಗನೂ ಆಗುತ್ತೆ ಕೆಲಸ, ಮತ್ತು ಒಂದು ಸ್ವಲ್ಪ ಚೇಂಜಸ್ ಕೂಡ ಅನಿಸುತ್ತೆ. ಮಕ್ಕಳಿಗೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸಲ ನೀವು ಟೊಮೆಟೊ ಗೊಜ್ಜು ಮಿಸ್ ಮಾಡಬೇಡಿ, ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಟೊಮೆಟೊ ಗೊಜ್ಜು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಮತ್ತು ಅಮೆಝಾನಿಂದ ಒಂದು ಫೇಸ್ ಪ್ಯಾಕ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ರೋಸ್ಮೇರಿದು. ಅದನ್ನು ಅನ್ಬಾಕ್ಸ್ ಮಾಡಿ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಐ ಥಿಂಕ್ ನಾನು ತುಂಬ ದಿನವೇ ಆಯಿತು ಅನ್ಸುತ್ತೆ. ಸ್ಕಿನ್ ಕೇರ್ ಎಲ್ಲ ಏನೂ ಮಾಡ್ತಾಯಿಲ್ಲ. ಇವಾಗ ಪಾಪು ಇರೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಕೇರ್ ಎಲ್ಲ ಇಲ್ಲ. ಬಟ್ ನಾವು ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಆದ್ರೂ ಯಾವುದಾದ್ರೂ ಒಂದು ರೀತಿಯ ಒಂದು ಸ್ಕಿನ್ ಕೇರ್ನ ನಾವು ಮಾಡ್ಕೊಳ್ಳೇಬೇಕು, ಕಂಪಲ್ಸರಿ. ಇಲ್ಲಾಂದರೆ ಫೇಸು ಡ್ಯಾಮೇಜ್ ಆಗೋದು, ಹಾಳಾಗೋದು ಇದೆಲ್ಲ ಕಾಮನ್ ಆಗಿರುತ್ತೆ. ಹೇರ್ ಆದ್ರೂ ಅಷ್ಟೇ, ಫೇಸ್ ಆದ್ರೂ ಅಷ್ಟೇ. ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಹೇರ್ ಗ್ರೋತ್ ಆಗಿರಲಿ, ನಮ್ಮ ಸ್ಕಿನ್ ಡೆವಲಪ್ಮೆಂಟ್ ಆಗಿರಲಿ, ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗಿರಲಿ, ಎಲ್ಲ ನಮ್ಮ ಮೇಲೇ ಕನ್ಸಿಡರ್ ಆಗಿರುತ್ತೆ. ಬಟ್ ಆದಷ್ಟು ಈ ಟೈಮಲ್ಲಿ ಸ್ವಲ್ಪ ಮಾಡ್ಕೊಳ್ಳೋದು ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ಫ್ರೀಯಾಗಿದ್ದಾಗ ಫ್ರೀ ಮಾಡಿಕೊಂಡು ಈ ಥರ ನೀವಾದ್ರೂ ಅಷ್ಟೇ ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿಯ ಮನೇಲಿ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊತಾ ಇಲ್ಲ. ಇವಾಗ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಚೆನ್ನಾಗಿ ರಿವ್ಯೂ ಇದೆ. ಯಾವ ಥರ ಅಂದರೆ ಒಂದು ಸಲ ಅಪ್ಲೈ ಮಾಡಿದೆ ಯಾವುದೇ ಒಂದು ಪ್ರಾಡಕ್ಟ್ ಕೂಡ ರಿಸಲ್ಟ್ ಬರೋದಿಲ್ಲ. ಅದನ್ನು ಕಂಟಿನ್ಯೂ ಆಗಿ ಅದನ್ನ ಯೂಸ್ ಮಾಡ್ಕೊಂಡು ಬರಬೇಕು, ಆವಾಗಲೇ ಮಾತ್ರ ಅದು ರಿಸಲ್ಟ್ನ ಕೊಡೋದು. ನಾನು ಇದೇ ಫಸ್ಟ್ ಟೈಮ್ ಹಾಕಿದ್ದು. ಇದು ಫುಲ್ ಎಲ್ಲ ನೀಟಾಗಿ ಡ್ರೈ ಆದಮೇಲೆ ವಾಶ್ ಮಾಡೋದು ಅಷ್ಟೇ. ಯಾವುದೇ ಫೇಸ್ ಪ್ಯಾಕ್ ಆದ್ರೂ ಅಷ್ಟೇ ಕಣ್ಣ ಹತ್ರ ನಾವು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಕಣ್ಣು ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ವ. ಸೊ ಅದರಿಂದ ಆದಷ್ಟು ಯಾವುದೇ ಪ್ಯಾಕ್ ಆದ್ರೂ ಅಷ್ಟೇ ಮನೆಯಲ್ಲಿ ಮಾಡೋದು ಹೋಮ್ ರೆಮಿಡಿ ಆದರೆ ಐ ಥಿಂಕ್ ಏನೂ ಆಗೋದಿಲ್ಲ. ಬಟ್ ಆಚೆ ಆದರೆ ಯಾವುದೇ ಒಂದು ಕ್ರೀಮ್ ಆದ್ರೂ ಅಷ್ಟೇ ಕಣ್ಣಿಗೆ ಅಪ್ಲೈ ಮಾಡಬಾರ್ದು. ಆದಷ್ಟು ಕಣ್ಣು ಬಿಟ್ಟು ಮಿಕ್ಕದ್ದು ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡ್ರೆ ಓಕೆ. ಬಟ್ ಇವಾಗಂತೂ ಫೇಸು ತುಂಬಾ ಡ್ಯಾಮೇಜ್ ಆಗ್ತಾಯಿದೆ ನನಗಂತೂ. ನಾನು ಹೇರ್ ಪ್ಯಾಕು ಮಾಡ್ಕೊತಾ ಇಲ್ಲ, ಹೇರ್ ಕೇರು ಮಾಡ್ತಾಯಿಲ್ಲ, ಮತ್ತು ಸ್ಕಿನ್ ಕೇರು ಮಾಡ್ತಾಯಿಲ್ಲ. ಏರ್ ಫಾಲ್ ಆಗ್ತಾಯಿದೆ, ಮತ್ತು ಸ್ಕಿನ್ನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೋ ಥರ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇವಾಗಲೇ ರಿಕವರ್ ಮಾಡ್ಕೊಳ್ಳೋಣ. ಮತ್ತೆ ಫುಲ್ ಹಾಳಾದರೆ ಮತ್ತೆ ಅದನ್ನು ನಾರ್ಮಲ್ಗೆ ತರೋದಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇ ಆದಷ್ಟು ನೋಡೋಣ, ಸ್ವಲ್ಪ ಟೈಮ್ ಮಧ್ಯೆ ಏನಾದರೂ ಸಿಕ್ಕಿದ್ರೆ ಸ್ವಲ್ಪ ಈ ಥರ ಏನಾದರೂ ಫೇಸ್ ಪ್ಯಾಕ್ ಅದು ಇದು ಏನಾದರೂ ಮಾಡ್ಕೊಬೇಕು. ಅಮ್ಮ ಕಿಚನಲ್ಲಿ ತರಕಾರಿ ಎಲ್ಲನೂ ಜೋಡಿಸ್ಕೊತಾ ಇದ್ದರು. ನಾವೊಂದು ರೆಸಿಪಿನ ಮಾಡಿದ್ದು ನಾನು ಸಾಟರ್ಡೆ. ಸೊ ಇವತ್ತು ನಮ್ಮ ಮನೇಲಿ ನೈಟಿಗೆ ಚಿತ್ರಾನ್ನ ಮತ್ತು ಕೆಂಪು ಚಟ್ನಿನ ಮಾಡಿದರು ಅಮ್ಮ. ತುಂಬಾ ಚೆನ್ನಾಗಿತ್ತು. ಚಿತ್ರಾನ್ನಕ್ಕೆ ಕೆಂಪು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ನೀವೇನಾದರೂ ಕೆಂಪು ಚಟ್ನಿ ಚಿತ್ರಾನ್ನ ಇಷ್ಟಪಟ್ಟರೆ, ತುಂಬ ಜನಕ್ಕೆ ಚಿತ್ರಾನ್ನ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ನನ್ನ ಫೇವ್ರೆಟ್ ಸ್ಯಾಂಡ್ವಿಚ್ನ ಮಾಡಿದ್ದೆ. ಇದರ ರೆಸಿಪಿನ ನಾನೇನು ಹಾಕಿಲ್ಲ, ಬೇಕಂದರೆ ಹೇಳಿ.